ಕ್ರಿಶ್ಚಿಯನ್ಗೆ ಮತಾಂತರವಾದರೆ ಎಸ್ಸಿ ಸ್ಥಾನಮಾನ ರದ್ದಾಗುತ್ತೆ. ಮತಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಧಾರ್ಮಿಕ ಮತಾಂತರದ ನಂತರ ಎಸ್ಸಿ ಸ್ಥಾನಮಾನ ಇರೋದಿಲ್ಲ. ಕ್ರಿಶ್ಚಿಯನ್ಗೆ ಮತಾಂತರವಾದರೆ ಎಸ್ಸಿ ಸ್ಥಾನಮಾನ ರದ್ದಾಗುತ್ತೆ. ಮತಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಹೊರಡಿಸಿರುವಂಥದ್ದು. ಧಾರ್ಮಿಕ ಮತಾಂತರ ನಂತರ ಎಸ್ಸಿ ಸ್ಥಾನಮಾನ ಇರಲ್ಲ. ಮತಾಂತರಗೊಂಡ ಕ್ರೈಸ್ತರು ಎಸ್ಸಿ ಸ್ಥಾನಮಾನ ಪಡೆಯಲು ಸಾಧ್ಯವೇ ಇಲ್ಲ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಎಸ್ಸಿ ಎಂದು ನಾವು ಪರಿಗಣಿಸೋದಿಲ್ಲ ಅಂತೇಳಿ ಕೋರ್ಟ್ ತೀರ್ಪನ್ನು ನೀಡಿದೆ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಹೊರತುಪಡಿಸಿ ಇತರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಎಸ್ಸಿ ಸ್ಥಾನಮಾನ ಅನ್ವಯಿಸುವುದಿಲ್ಲ. ಆಂಧ್ರದ ಹೈಕೋರ್ಟ್ ತೀರ್ಪು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ಇತರ ಧರ್ಮಕ್ಕೆ ಮತಾಂತರಗೊಂಡ್ರೆ ಪರಿಶಿಷ್ಟ ಜಾತಿ ಹಕ್ಕು ಯಾರಿಗೂ ಕೂಡ ಇರುವುದಿಲ್ಲ. ಕ್ರೈಸ್ತ ಧರ್ಮದಲ್ಲಿ ಜಾತಿ ಅಥವಾ ಕುಲದ ವ್ಯವಸ್ಥೆ ಇಲ್ಲ. ಒಬ್ಬ ವ್ಯಕ್ತಿಯು ಒಮ್ಮೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ್ರೆ ಆತನ ಎಸ್ಸಿ ಸ್ಥಾನಮಾನದ ಹಕ್ಕುಗಳೆಲ್ಲ ಕೂಡಲೇ ರದ್ದಾಗುತ್ತವೆ. ಪರಿಶಿಷ್ಟ ಜಾತಿಯ ಯಾವುದೇ ಸೌಲಭ್ಯ ಪಡೆಯುವಂತಿಲ್ಲ. ಪರಿಶಿಷ್ಟ ಜಾತಿಯ ಗುರುತು ಹಿಂದೂ ಧರ್ಮ, ಸಿಖ್ ಧರ್ಮ ಹಾಗೆ ಬೌದ್ಧ ಧರ್ಮ ಪ್ರತಿಪಾದಿಸುವವರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಕ್ರಿಶ್ಚಿಯನ್ ಧರ್ಮ ಸೀಮಿತವಾಗಿರುವುದಿಲ್ಲ. ಧಾರ್ಮಿಕ ಮತಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಕ್ರಿಶ್ಚಿಯನ್ಗೆ ಮತಾಂತರವೇನಾದರೂ ಆದರೆ ಎಸ್ಸಿ ಸ್ಥಾನಮಾನ ರದ್ದಾಗುವಂಥದ್ದು. ಇದು ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದಂತಹ ಒಂದು ತೀರ್ಪನ್ನು ಪ್ರಕಟಿಸಿರುವಂಥದ್ದು. ಆಂಧ್ರದ ಹೈಕೋರ್ಟ್ ತೀರ್ಪು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಇತರ ಧರ್ಮಕ್ಕೆ ಮತಾಂತರ ಏನಾದರೂ ಗೊಂಡ್ರೆ ಪರಿಶಿಷ್ಟರ ಜಾತಿ ಹಕ್ಕು ಇರೋದಿಲ್ಲ. ಏನೇ ಇದ್ದರೂ ಹಿಂದೂ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮಗಳನ್ನು ಹೊರತುಪಡಿಸಿ ಬೇರೆ ಧರ್ಮಗಳಿಗೆ ಅಂದರೆ ಕ್ರಿಶ್ಚಿಯನ್ ಧರ್ಮ ಅಥವಾ ಬೇರೆ ಧರ್ಮಗಳಿಗೆ ಮತಾಂತರವಾದರೆ ಅವರಿಗೆ ಎಸ್ಸಿ ಸ್ಥಾನಮಾನ ರದ್ದಾಗುವಂಥದ್ದು. ಕ್ರೈಸ್ತ ಧರ್ಮದಲ್ಲಿ ಜಾತಿ ಅಥವಾ ಕುಲದ ವ್ಯವಸ್ಥೆ ಇಲ್ಲ. ಒಬ್ಬ ವ್ಯಕ್ತಿ ಒಮ್ಮೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ್ರೆ ಆತನ ಎಸ್ಸಿ ಸ್ಥಾನಮಾನ ಹಕ್ಕುಗಳು ಎಲ್ಲವೂ ಆಗಿಂದ ಕೂಡಲೇ ರದ್ದಾಗುವಂಥದ್ದು. ಏನೇ ಇದ್ದರೂ ಈಗ ಹಿಂದೂ ಧರ್ಮ ಮತ್ತು ಸಿಖ್ ಧರ್ಮ, ಬೌದ್ಧ ಧರ್ಮ ಪ್ರತಿಪಾದಿಸುವವರಿಗೆ ಮಾತ್ರ ಸೀಮಿತವಾಗಿರುತ್ತೆ. ಧಾರ್ಮಿಕ ಮತಾಂತರದ ಬಗ್ಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಒಂದು ಮಹತ್ವವಾದಂತಹ ಒಂದು ತೀರ್ಪನ್ನು ಸಹ ಈಗಾಗಲೇ ನೀಡಿದೆ. ಇನ್ನು ಎಸ್ಸಿ ಜನಾಂಗದವರು ಯಾರ್ಯಾರೆಲ್ಲ ಹಿಂದೂ ಧರ್ಮಕ್ಕೆ ಅಥವಾ ಬೌದ್ಧ ಧರ್ಮಕ್ಕೆ, ಸಿಖ್ ಧರ್ಮಕ್ಕೆ ಮತಾಂತರವಾದರೆ ಅವರಿಗೆ ಅವರ ಸ್ಥಾನಮಾನ ಹಾಗೇ ಇರುತ್ತೆ. ಇಫ್ ಇನ್ ಕೇಸ್ ಕ್ರಿಶ್ಚಿಯನ್ಗೆ ಮತಾಂತರವಾದರೆ ಎಸ್ಸಿ ಸ್ಥಾನಮಾನ ರದ್ದಾಗುವಂಥದ್ದು. ಈ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ ಈಗ ಮಹತ್ವವಾದಂತಹ ಒಂದು ತೀರ್ಪನ್ನು ನೀಡಿದೆ. ಏನೇ ಮತಾಂತರವಾದರೂ ಹಿಂದೂ ಧರ್ಮ ಅಥವಾ ಬೌದ್ಧ ಧರ್ಮ, ಸಿಖ್ ಧರ್ಮಗಳಲ್ಲಿ ಮತಾಂತರವಾದರೆ ಅವರಿಗೆ ಎಸ್ಸಿ ಸ್ಥಾನಮಾನ ಇರುತ್ತೆ. ಇಫ್ ಇನ್ ಕೇಸ್ ಕ್ರಿಶ್ಚಿಯನ್ಗೆ ಮತಾಂತರವಾದಾಗ ಮಾತ್ರ ಎಸ್ಸಿ ಸ್ಥಾನಮಾನ ರದ್ದಾಗುವಂಥದ್ದು ಅಂಥೇಳಿ ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪನ್ನು ನೀಡಿರುವಂಥದ್ದು. ಈಗಾಗಲೇ ಇದು ಆಂಧ್ರದ ಹೈಕೋರ್ಟ್ ತೀರ್ಪು ಎತ್ತಿಡಿದಿರುವಂಥದ್ದು. ಸುಪ್ರೀಂ ಕೋರ್ಟ್ ಇತರ ಧರ್ಮಗಳಿಗೆ ಮತಾಂತರಗೊಂಡ್ರೆ ಪರಿಶಿಷ್ಟ ಜಾತಿ ಹಕ್ಕು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಧಾರ್ಮಿಕ ಮತಾಂತರದ ನಂತರ ಎಸ್ಸಿ ಸ್ಥಾನಮಾನ ಇರೋದಿಲ್ಲ. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಎಸ್ಸಿ ಎಂದು ಪರಿಗಣಿಸಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇತರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಎಸ್ಸಿ ಸ್ಥಾನಮಾನ ಅನ್ವಯಿಸೋದೇ ಇಲ್ಲ. ಇತರ ಧರ್ಮಕ್ಕೆ ಮತಾಂತರಗೊಂಡರೆ ಪರಿಶಿಷ್ಟ ಜಾತಿ ಹಕ್ಕುಗಳು ಸಿಗುವುದಿಲ್ಲ ಅಂತೇಳಿ ಹೇಳಿರುವಂಥದ್ದು. ಒಂದು ಕಡೆ ಒಬ್ಬ ವ್ಯಕ್ತಿಯು ಒಮ್ಮೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡ್ರೆ ಪರಿಶಿಷ್ಟ ಜಾತಿಯ ಯಾವುದೇ ಸೌಲಭ್ಯಗಳನ್ನು ಪಡೆಯುವಂತೆ ಇಲ್ಲ, ಪಡೆಯುವುದಕ್ಕೆ ಅವಕಾಶವೂ ಕೂಡ ಇಲ್ಲ. ಏನೇ ಇದ್ದರೂ ಬೌದ್ಧ ಧರ್ಮ ಪ್ರತಿಪಾದಿಸುವವರಿಗೆ ಮಾತ್ರ ಇಲ್ಲಿ ಸೀಮಿತವಾಗಿರುತ್ತೆ. ಕ್ರಿಶ್ಚಿಯನ್ಗೆ ಮತಾಂತರವಾದರೆ ಎಸ್ಸಿ ಸ್ಥಾನಮಾನ ರದ್ದಾಗುವಂಥದ್ದು. ಇದು ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದಂತಹ ತೀರ್ಪನ್ನು ಪ್ರಕಟಣೆ ಮಾಡಿದೆ. ಈಗಾಗಲೇ ಏನೇ ಇದ್ದರೂ ಹಿಂದೂ ಧರ್ಮ, ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮಗಳನ್ನು ಹೊರತುಪಡಿಸಿ ಬೇರೆ ಧರ್ಮಗಳಿಗೆ ಏನಾದರೂ ಮತಾಂತರವಾದರೆ, ಎಕ್ಸಾಂಪಲ್ ಕ್ರೈಸ್ತ ಧರ್ಮ, ಈ ರೀತಿಯಾಗಿ ಬೇರೆ ಧರ್ಮಗಳಿಗೆ ಮತಾಂತರವಾದರೆ ಅವರಿಗೆ ಎಸ್ಸಿ ಸ್ಥಾನಮಾನ ರದ್ದಾಗುವಂಥದ್ದು. ಒಬ್ಬ ವ್ಯಕ್ತಿ ಒಂದು ಬಾರಿ ಕ್ರೈಸ್ತ ಧರ್ಮಕ್ಕೆ ಏನಾದರೂ ಮತಾಂತರಗೊಂಡ್ರೆ ಆತನ ಎಸ್ಸಿ ಸ್ಥಾನಮಾನದ ಹಕ್ಕುಗಳೆಲ್ಲ ಆಗಿಂದಾಗಲೇ ಕೂಡಲೇ ರದ್ದಾಗುವಂಥದ್ದು. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಎಸ್ಸಿ ಅಂತ ಹೇಳಿ ಪರಿಗಣಿಸಲ್ಲ.
ಇತರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಎಸ್ ಸಿ ಸ್ಥಾನಮಾನ ಅನ್ವಯಿಸೋದೇ ಇಲ್ಲ. ಇತರ ಧರ್ಮಕ್ಕೆ ಮತಾಂತರಗೊಂಡವರಿಗೆ ಪರಿಶಿಷ್ಟ ಜಾತಿ ಹಕ್ಕುಗಳು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಒಬ್ಬ ವ್ಯಕ್ತಿ ಒಂದು ಬಾರಿ ಕ್ರೈಸ್ತ ಧರ್ಮಕ್ಕೆ ಏನಾದರೂ ಮತಾಂತರಗೊಂಡ್ರೆ ಪರಿಶಿಷ್ಟ ಜಾತಿಯ ಯಾವುದೇ ಸೌಲಭ್ಯಗಳನ್ನು ಅವನು ಪಡೆಯುವಂತಿಲ್ಲ. ಬೌದ್ಧ ಧರ್ಮ ಪ್ರತಿಪಾದಿಸುವವರಿಗೆ ಮಾತ್ರ ಇದು ಸೀಮಿತವಾಗಿದೆ. ಕ್ರಿಶ್ಚಿಯನ್ಸ್ಗೆ ಮತಾಂತರವಾದರೆ ಎಸ್ ಸಿ ಸ್ಥಾನಮಾನ ಖಂಡಿತವಾಗ್ಲೂ ಕೂಡ ಇಲ್ಲಿ ರದ್ದಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವವಾದಂತಹ ತೀರ್ಪನ್ನು ಈಗಾಗಲೇ ನೀಡಿದೆ. ಇನ್ನು ನಾವು ಒಂದು ಕಡೆಯಿಂದ ನಾವು ನೋಡೋದಾದರೆ ಎಸ್ ಸಿ ಸ್ಥಾನಮಾನ ಏನಿದೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ ಸಿಖ್ ಧರ್ಮಗಳಿಗೆ ಮಾತ್ರ ಸೀಮಿತವಾಗಿದೆ. ಈ ಒಂದು ಧರ್ಮಗಳಿಗೆ ಮತಾಂತರವಾದರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಅವ್ರಿಗೇನಾದರೂ ಕ್ರಿಶ್ಚಿಯನ್ಗೆ ಮತಾಂತರವಾದರೆ ಆ ಒಂದು ಎಸ್ ಸಿ ಸ್ಥಾನಮಾನ ಖಂಡಿತವಾಗ್ಲೂ ಕೂಡ ರದ್ದಾಗುತ್ತೆ ಅಂಥೇಳಿ ಈಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು. ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡವರನ್ನು ಎಸ್ ಸಿ ಅಂತೇಳಿ ಪರಿಗಣಿಸೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಎಸ್ ಸಿ ಅಂತೇಳಿ ನಾವು ಪರಿಗಣಿಸಲ್ಲ. ಈಗ ಹಿಂದೂ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಬಿಟ್ಟು ಬೇರೆ ಧರ್ಮಗಳಿಗೆ ಏನಾದರೂ ಮತಾಂತರವಾದರೆ ಆ ಧರ್ಮಕ್ಕೆ ಮತಾಂತರಗೊಂಡ್ರೆ ಎಸ್ ಸಿ ಸ್ಥಾನಮಾನ ಯಾವುದೇ ಕಾರಣಕ್ಕೂ ಅಲ್ಲಿ ಅನ್ವಯಿಸೋದಿಲ್ಲ. ಎಸ್ ಸಿ ಸ್ಥಾನಮಾನ ಅಲ್ಲಿ ರದ್ದಾಗಿರುತ್ತೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟು ಈಗಾಗಲೇ ಮಹತ್ವವಾದಂಥ ಒಂದು ತೀರ್ಪನ್ನು ನೀಡಿದೆ. ಪರಿಶಿಷ್ಟ ಜಾತಿಯ ಗುರುತು ಏನೇ ಇದ್ದರೂ ಹಿಂದೂ ಧರ್ಮ ಸಿಖ್ ಧರ್ಮ ಬೌದ್ಧ ಧರ್ಮ ಮಾತ್ರ ಪ್ರತಿಪಾದಿಸುವವರಿಗೆ ಮಾತ್ರ ಇಲ್ಲಿ ಸೀಮಿತವಾಗಿರುತ್ತೆ. ಧಾರ್ಮಿಕ ಮತಾಂತರದ ಬಗ್ಗೆ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ನೀಡಿರುವಂಥದ್ದು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.